ಹಾಯ್ ಹಲೋ ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತು ನಾವು ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಕರೆಂಟ್ ಅಫೇರ್ಸ್ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಹೋಗೋಣ. ಕಳೆದ 6 ತಿಂಗಳ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ಅಧ್ಯಯನ ಮಾಡ್ತಾ ಹೋಗೋಣ. ಈಗಾಗಲೇ ನಾವು 2 ವಿಡಿಯೋಗಳನ್ನು ನಾವು ಡಿಸ್ಕಷನ್ ಮಾಡಿದ್ದೀವಿ. ಇವತ್ತು ನಾವು 3ನೆಯ ವಿಡಿಯೋವನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳೊಂದಿಗೆ ವಿವರಣೆ ಸಹಿತ ನಾವು ಅಂತಂದ್ರೆ ಕರೆಂಟ್ ಅಫೇರ್ಸನ್ನು ನೋಡ್ತಾ ಹೋಗೋಣ. ಕಳೆದ 6 ತಿಂಗಳ ಪ್ರಚಲಿತ ಘಟನೆಗಳು. ಮೊದಲನೇ ಪ್ರಶ್ನೆ ಈ ತೀರಿದೆ. ಅಂದರೆ ಈ ಒಂದು ಕರೆಂಟ್ ಅಫೇರ್ಸ್ಗಳು ಅಂತಂದ್ರೆ SD, FD, PC, PS ಆಗಿ ಸಂಬಂಧಪಟ್ಟಂಥ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಕರೆಂಟ್ ಅಫೇರ್ಸ್ ಆಗಿರುವಂಥದ್ದು, ಪ್ರಚಲಿತ ಘಟನೆಗಳಾಗಿರುವಂಥದ್ದು. ಇವುಗಳ ಮೇಲೆ ಬಹಳಷ್ಟು ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಆಗ್ತದೆ ಮುಂದೆ ಅಂತಂದ್ರೆ ಮುಂದೆ ಬರುವಂಥ ಒಂದು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಅಂತಾರೆ ಪ್ರಶ್ನೆ ಆಗುವಂಥ ಸಾಧ್ಯತೆ ಇರುವಂಥದ್ದು. ಹಾಗಾಗಿ ಇವತ್ತು ನಾವು ಈ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಈ ರೀತಿ ಇದೆ. ಭಾರತೀಯ ಮೂಲದ ವಿಜ್ಞಾನಿ ಜೆ ಭಟ್ಟಾಚಾರ್ಯ ಅವರನ್ನು ಅಮೆರಿಕದ ಯಾವ ಸಂಸ್ಥೆಯ ನಿರ್ದೇಶಕರಾಗಿ ನೇಮಿಸಲಾಗಿದೆ? ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ನೋಡ್ರಿ. ಭಾರತೀಯ ಮೂಲದ ವಿಜ್ಞಾನಿ ಜೆ ಭಟ್ಟಾಚಾರ್ಯ ಅವರನ್ನು ಅಮೆರಿಕದ ಯಾವ ಸಂಸ್ಥೆಯ ನಿರ್ದೇಶಕರಾಗಿ ನೇಮಿಸಲಾಗಿದೆ? ಆಪ್ಷನ್ ನೋಡ್ರಿ. ರೋಗ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆ ಕೇಂದ್ರಗಳು, CDC ಅಂತ ಕರಿತೀವಿ. ರಾಷ್ಟ್ರೀಯ ಆರೋಗ್ಯ ಸಂಸ್ಥೆಗಳು, NIH. ವಿಶ್ವ ಆರೋಗ್ಯ ಸಂಸ್ಥೆ, WHO. ಆಹಾರ ಮತ್ತು ಔಷಧ ಆಡಳಿತ, FD ಅಂತೇಳಿ. ಸರಿಯಾದ ಉತ್ತರ ನೋಡ್ರಿ. ಸರಿಯಾದ ಉತ್ತರ ಅಂತಂದ್ರೆ ರಾಷ್ಟ್ರೀಯ ಆರೋಗ್ಯ ಸಂಸ್ಥೆ, NIH. ಈ ಒಂದು ಸಂಸ್ಥೆ ಅಂತಂದ್ರೆ ಈ ಭಾರತೀಯ ಮೂಲದ ವಿಜ್ಞಾನಿ ಜೆ ಭಟ್ಟಾಚಾರ್ಯ ಅವರನ್ನು ರಾಷ್ಟ್ರೀಯ ಆರೋಗ್ಯ ಸಂಸ್ಥೆಗಳ NIH 18ನೇ ನಿರ್ದೇಶಕರನ್ನಾಗಿ ನೇಮಿಸಿಕೊಂಡಿರುವಂಥದ್ದು. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ನಾಮನಿರ್ದೇಶನ ಮಾಡಿದರು. ಅವರು ಮಾರ್ಚ್ 25, 2025ರಂದು US ಸೆನೆಟ್ 53 ಮತ್ತು 47 ಮತಗಳಿಂದ ದೃಢೀಕರಿಸಲು ನೇಮಕವಾದರು ಅಂತೇಳಿ ನಾವಿಲ್ಲಿ ಪ್ರಮುಖವಾಗಿ ಅಧ್ಯಯನ ಮಾಡ್ತೀವಿ. ವೆರಿ ಇಂಪಾರ್ಟೆಂಟ್ ನೋಡ್ರಿ. ಪ್ರಶ್ನೆ ಆಗ್ತದೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ. 2025ರ ಸೇಪಕ್ ಟಕ್ರಾ ವಿಶ್ವಕಪ್ನಲ್ಲಿ ಯಾವ ತಂಡ ವಿಶ್ವ ಚಾಂಪಿಯನ್ ಆಯಿತು? 2025ರ ಸೇಪಕ್ ಟಕ್ರಾ ವಿಶ್ವಕಪ್ನಲ್ಲಿ ಯಾವ ತಂಡ ವಿಶ್ವ ಚಾಂಪಿಯನ್ ಆಯಿತು ಅಂತಂದ್ರೆ ಆಪ್ಷನ್ ನೋಡ್ರಿ. ಜಪಾನ್, ಮಲೇಷ್ಯಾ, ದಕ್ಷಿಣ ಕೊರಿಯಾ, ಭಾರತ. ಸರಿಯಾದ ಉತ್ತರ ಭಾರತ್ ನೋಡ್ರಿ. ಬಿಹಾರದ ಪಾಟ್ನಾದಲ್ಲಿ ನಡೆದ ಸೆಪೆಕ್ ಟಕ್ರಾ ವಿಶ್ವಕಪ್ನಲ್ಲಿ ಚಿನ್ನ ಗೆಲ್ಲುವ ಮೂಲಕ ಭಾರತೀಯ ಪುರುಷರ ರೇಗು ತಂಡ ಇತಿಹಾಸ ನಿರ್ಮಿಸಿದೆ. ಈ ಚಾಂಪಿಯನ್ಶಿಪ್ ಮಾರ್ಚ್ 25, 2025ರಂದು ನಡೆದ ಫೈನಲ್ನಲ್ಲಿ ಭಾರತ 2-1 ಅಂತರದಿಂದ ಸೋಲಿಸಿತು. ಭಾರತ ಜಪಾನವನ್ನು 2-1 ಅಂತರದಿಂದ ಸೋಲಿಸುವ ಮೂಲಕ ಈ ಒಂದು ಕಪ್ಪನ್ನು ತನ್ನ ಮುಡಿಗೇರಿಸಿಕೊಂಡಿತ್ತು ಅಂತ ನಾವು ಇಲ್ಲಿ ಅಧ್ಯಯನ ಮಾಡ್ತೀವಿ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ. ಅಕ್ಟೋಬರ್ 2025ರಲ್ಲಿ ಭಾರತಕ್ಕೆ ಭೇಟಿ ನೀಡಲಿರುವ ಅರ್ಜೆಂಟೀನಾ ರಾಷ್ಟ್ರೀಯ ಫುಟ್ಬಾಲ್ ತಂಡವನ್ನು ಯಾರು ಮುನ್ನಡೆಸುತ್ತಿದ್ದಾರೆ? ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ನೋಡ್ರಿ. ಅಕ್ಟೋಬರ್ 2025ರಲ್ಲಿ ಭಾರತಕ್ಕೆ ಭೇಟಿ ನೀಡಲಿರುವ ಅರ್ಜೆಂಟೀನಾ ರಾಷ್ಟ್ರೀಯ ಫುಟ್ಬಾಲ್ ತಂಡವನ್ನು ಯಾರು ಮುನ್ನಡೆಸುತ್ತಿದ್ದಾರೆ? ಆಪ್ಷನ್ ನೋಡ್ರಿ. ಪಾಲೋ ಡೈಬಾಲಾ, ಲಿಯೋನೆಲ್ ಮೆಸ್ಸಿ, ಏಂಜೆಲ್ ಡಿ ಮಾರಿಯಾ, ಲೌಟಾರೋ ಮಾರ್ಟಿನೆಜ್. ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಲಿಯೋನೆಲ್ ಮೆಸ್ಸಿ ಅಂತಂದ್ರೆ ಲಿಯೋನೆಲ್ ಮೆಸ್ಸಿ ನೇತೃತ್ವದ ಅರ್ಜೆಂಟೀನಾ ರಾಷ್ಟ್ರೀಯ ಫುಟ್ಬಾಲ್ ತಂಡವು ಅಕ್ಟೋಬರ್ 2025ರಲ್ಲಿ ಅಂತಾರಾಷ್ಟ್ರೀಯ ಪ್ರದರ್ಶನದ ಪಂದ್ಯಕ್ಕಾಗಿ ಭಾರತಕ್ಕೆ ಭೇಟಿ ನೀಡಲಿದೆ. ವೆರಿ ಇಂಪಾರ್ಟೆಂಟ್ ನೋಡ್ರಿ. ಈ ಅರ್ಜೆಂಟೀನಾ ರಾಷ್ಟ್ರೀಯ ಫುಟ್ಬಾಲ್ ತಂಡವನ್ನು ಮುನ್ನಡೆಸ್ತಾ ಇರುವಂಥ ಒಂದು ಯಾರಂತಂದ್ರೆ ಲಿಯೋನೆಲ್ ಮೆಸ್ಸಿ ಅಂಥೇಳಿ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ನೆಕ್ಸ್ಟ್ ಪ್ರಶ್ನೆ. ಮಾರ್ಚ್ 2025ರಲ್ಲಿ DRDO ಯಶಸ್ವಿಯಾಗಿ ಪರೀಕ್ಷಿಸಿದ VLSRSAMನ ಪೂರ್ಣ ರೂಪ ಯಾವುದು ಅಂಥೇಳಿ, ಅಂದರೆ ವಿಸ್ತೃತ ರೂಪ ಯಾವುದು? ಮಾರ್ಚ್ 2025ರಲ್ಲಿ DRDO ಯಶಸ್ವಿಯಾಗಿ ಪರೀಕ್ಷಿಸಿದ VLSRSAMನ ಪೂರ್ಣ ರೂಪವೇನು ನೋಡ್ರಿ. ಸರಿಯಾದ ಉತ್ತರ ಅಂತಂದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಲಂಬವಾಗಿ ಉಡಾವಣೆ ಮಾಡಲಾದ ಕಿರು ಶ್ರೇಣಿಯಲ್ಲಿ ಮೇಲ್ಮೈಯಿಂದ ಗಾಳಿಗೆ ಚಿಮ್ಮುವ ಕ್ಷಿಪಣಿ ಅಂತ ಕರಿತೀವಿ. ಮಾರ್ಚ್ 27, 2025ರಂದು
ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಮತ್ತು ಭಾರತೀಯ ನೌಕಾಪಡೆಯು ಲಂಬವಾಗಿ ಉಡಾವಣೆ ಮಾಡಲಾದ ಕಿರು ಶ್ರೇಣಿಯ ಮೇಲ್ಮೈ ಆಕಾಶಕ್ಕೆ ಚಿಮ್ಮುವ ಕ್ಷಿಪಣಿಯನ್ನು ಯಶಸ್ವಿಯಾಗಿ ಪರೀಕ್ಷಿಸಿತು. ಈ VLSRSAMನ ಪೂರ್ಣ ರೂಪ ಏನಂತಂದ್ರೆ ವರ್ಟಿಕಲ್ ಲಾಂಚ್ಡ್ ಶಾರ್ಟ್ ರೇಂಜ್ ಸರ್ಫೇಸ್ ಏರ್ ಮಿಸೈಲ್ ಅಂಥೇಳಿ. ವರ್ಟಿಕಲ್ ಲಾಂಚ್ಡ್ ಶಾರ್ಟ್ ರೇಂಜ್ ಸರ್ಫೇಸ್ ಏರ್ ಮಿಸೈಲ್ ಅಂಥೇಳಿ ಇದರ ಒಂದು ಪೂರ್ಣ ರೂಪ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ. ರಾಜೀವ್ ಗೌಬಾ ಅವರನ್ನು ಇತ್ತೀಚೆಗೆ ಮಾರ್ಚ್ 2025 ಈ ಕೆಳಗಿನಂತೆ ನೇಮಿಸಲಾಗಿದೆ. ರಾಜೀವ್ ಗೌಬಾ ಅವರನ್ನು ಇತ್ತೀಚೆಗೆ ಈ ಕೆಳಗಿನಂತೆ ನೇಮಿಸಲಾಗಿದೆ. ಕೇಂದ್ರ ಗೃಹ ಕಾರ್ಯದರ್ಶಿ, ನೀತಿ ಆಯೋಗದ ಪೂರ್ಣಾವಧಿ ಸದಸ್ಯರು, ಕ್ಯಾಬಿನೆಟ್ ಕಾರ್ಯದರ್ಶಿ, ನಗರಾಭಿವೃದ್ಧಿ ಸಚಿವಾಲಯದ ಕಾರ್ಯದರ್ಶಿ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೀತಿ ಆಯೋಗದ ಪೂರ್ಣಾವಧಿ ಸದಸ್ಯರಾಗಿ ಈ ರಾಜೀವ್ ಗೌಬಾ ಅವರನ್ನು ನೀತಿ ಆಯೋಗದ ಪೂರ್ಣ ಸದಸ್ಯರನ್ನಾಗಿ ನೇಮಿಸಲಾಗಿದೆ. ಇದು ಮಾರ್ಚ್ 25ರಂದು ಜಾರಿಗೆ ಬರುವಂತೆ ಇವರನ್ನು ಎಂತಂದ್ರೆ ಕ್ಯಾಬಿನೆಟ್ ಕಾರ್ಯದರ್ಶಿ ರಾಜೀವ್ ಗೌಬಾ ಅವರನ್ನು ನೀತಿ ಆಯೋಗದ ಪೂರ್ಣ ಸಮಯದ ಸದಸ್ಯರನ್ನಾಗಿ ನೇಮಿಸಲಾಗಿದೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಅಕ್ಟೋಬರ್ 2025 ವೇಳೆಗೆ ದೆಹಲಿಯ ಏಮ್ಸ್ನಲ್ಲಿ ಕ್ಲಿನಿಕಲ್ ಪ್ರಯೋಗಗಳಿಗಾಗಿ ಸ್ಥಾಪಿಸಲಾಗುವ ಭಾರತದ ಮೊದಲ ಸ್ಥಳೀಯ MRI ಯಂತ್ರದ ಮಹತ್ವವೇನು? ಇದು ಎಕ್ಸ್ ಕಿರಣಗಳ ಅಗತ್ಯವನ್ನು ನಿವಾರಿಸುತ್ತದೆ. ಇದು ಆಮದು ಮಾಡಿಕೊಂಡ ವೈದ್ಯಕೀಯ ಉಪಕರಣಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುತ್ತದೆ. ಇದು ಆಸ್ಪತ್ರೆಯಲ್ಲಿ CT ಸ್ಕ್ಯಾನ್ಗಳನ್ನು ಬದಲಾಯಿಸುತ್ತದೆ. ಇದು ಸಂಪೂರ್ಣವಾಗಿ ನವೀಕರಿಸಬಹುದಾದ ಶಕ್ತಿಯಿಂದ ನಡೆಸಲ್ಪಡುತ್ತದೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದು ಆಮದು ಮಾಡಿಕೊಂಡ ವೈದ್ಯಕೀಯ ಉಪಕರಣಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡ್ತದೆ. ಯಾವುದಂತಂದ್ರೆ ಅಕ್ಟೋಬರ್ 2025 ವೇಳೆಗೆ ದೆಹಲಿಯ ಏಮ್ಸ್ನಲ್ಲಿ ಕ್ಲಿನಿಕಲ್ ಪ್ರಯೋಗಗಳಿಗಾಗಿ ಸ್ಥಾಪಿಸಲಾಗುವ ಭಾರತದ ಮೊದಲ ಸ್ಥಳೀಯ MRI ಯಂತ್ರದ ಮಹತ್ವ ಏನಂತಂದ್ರೆ ಇದು ಆಮದು ಮಾಡಿಕೊಂಡ ವೈದ್ಯಕೀಯ ಉಪಕರಣಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡ್ತದೆ. ಇದರ ಒಂದು ಉದ್ದೇಶ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ. ವಿಪತ್ತು ನಿರ್ವಹಣೆ ಮಸೂದೆ 2024ರ ಮುಖ್ಯ ಉದ್ದೇಶವೇನು? ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ನೋಡ್ರಿ. ವಿಪತ್ತು ನಿರ್ವಹಣೆ ತಿದ್ದುಪಡಿ ಮಸೂದೆ 2024ರ ಮುಖ್ಯ ಉದ್ದೇಶವೇನು? ಆಪ್ಷನ್ ನೋಡ್ರಿ. ತೆರಿಗೆಗಳನ್ನು ಕಡಿಮೆ ಮಾಡಲು, NDMA ಮತ್ತು SDMAಗಳನ್ನು ಬಲಪಡಿಸಲು, ಹೊಸ ರಾಜಕೀಯ ಕ್ಷೇತ್ರಗಳನ್ನು ರಚಿಸಲು, ವಿದೇಶಿ ಹೂಡಿಕೆಗಳನ್ನು ಹೆಚ್ಚಿಸಲು. ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. NDMA ಮತ್ತು SDMAಗಳನ್ನು ಬಲಪಡಿಸುವ ಒಂದು ಉದ್ದೇಶ ಇರುವಂಥದ್ದು. ವಿಪತ್ತು ನಿರ್ವಹಣಾ ತಿದ್ದುಪಡಿ ಮಸೂದೆ 2024 ಸಂಸತ್ತಿನ ಎರಡೂ ಸದನಗಳು ಅಂಗೀಕರಿಸಿದ್ದು, ರಾಜ್ಯಸಭೆಯು ಮಾರ್ಚ್ 25, 2025 ಇದನ್ನು ಅನುಮೋದಿಸಿದೆ. ಇದು ರಾಷ್ಟ್ರೀಯ ಮತ್ತು ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರಗಳ NDMA ಮತ್ತು SDMA ದಕ್ಷತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ವಿಪತ್ತು ನಿರ್ವಹಣಾ ಕಾಯ್ದೆ 2005 ತಿದ್ದುಪಡಿ ಮಾಡುವಂಥದ್ದನ್ನು ನೋಡ್ತೀವಿ. ವೆರಿ ಇಂಪಾರ್ಟೆಂಟ್ ನೋಡ್ರಿ. ನೆಕ್ಸ್ಟ್ ಪ್ರಶ್ನೆ. ಮೇ 1ರಿಂದ ಉಚಿತ ಮಿತಿಯನ್ನು ಮೀರಿದ ಹಣಕಾಸಿನ ವಹಿವಾಟಿಗೆ ಗ್ರಾಹಕರಿಗೆ ಎಷ್ಟು ಶುಲ್ಕ ವಿಧಿಸಲಾಗ್ತದೆ? ಆಪ್ಷನ್ ನೋಡ್ರಿ. 17 ರು, 18 ರು, 19 ರು, 20 ರು. ಸರಿಯಾದ ಉತ್ತರ 19 ರು ಎಂಬುದು ಸರಿಯಾದ ಉತ್ತರ. ಉಚಿತ ಮಿತಿಯನ್ನು ಮೀರಿದ ಹಣಕಾಸಿನ ವಹಿವಾಟುಗಳಿಗೆ ಈಗ ಪ್ರತಿ ವಹಿವಾಟಿಗೆ 19 ರು ಶುಲ್ಕ ವಿಧಿಸಲಾಗುವುದು. ಇದು ಮೇ 1, 2025ರಿಂದ 17 ರೂಗಳಿಗಿಂತ ಹೆಚ್ಚಾಗಿರುವಂಥದ್ದು. ನೆಕ್ಸ್ಟ್ ಪ್ರಶ್ನೆ. ILO ವರದಿಯ ಪ್ರಕಾರ 2024ರಲ್ಲಿ ಭಾರತದ ಎಷ್ಟು ಶೇಕಡಾ ಕಾರ್ಯಪಡೆಯು ಸಾಮಾಜಿಕ ಭದ್ರತೆಯ ವ್ಯಾಪ್ತಿಗೆ ಒಳಪಟ್ಟಿತ್ತು? ಆಪ್ಷನ್ ನೋಡ್ರಿ. 24.4%, 48.8%, 40.3%, 50%. ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 48.8% ಅಂತಂದ್ರೆ ಈ ILO ವರದಿ ಪ್ರಕಾರ 2024ರಲ್ಲಿ ಭಾರತ ಎಷ್ಟು ಶೇಕಡಾ ಕಾರ್ಯಪಡೆ ಸಾಮಾಜಿಕ ಭದ್ರತೆ ವ್ಯಾಪ್ತಿಗಳು ಪಡಿತಂದ್ರೆ 48.8%. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ILO ವಿಶ್ವ ಸಾಮಾಜಿಕ ಭದ್ರತಾ ವರದಿ 2024-26 ಪ್ರಕಾರ
ಭಾರತದ ವ್ಯಾಪ್ತಿ 2021ರಲ್ಲಿ 24.4ರಿಂದ 2024ರಲ್ಲಿ 48.8ಕ್ಕೆ ಏರಿರುವಂಥದ್ದನ್ನು ನಾವಿಲ್ಲಿ ಅಧ್ಯಯನ ಮಾಡ್ತೀವಿ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ. 1835ರಲ್ಲಿ ಅಸ್ಸಾಂ ರೈಫಲ್ಸನ್ನು ಮೊದಲು ಸ್ಥಾಪಿಸಿದಾಗ ಅದರ ಮೂಲ ಹೆಸರು ಏನು? ಈಶಾನ್ಯ ಗಡಿಪಡೆ, ಕ್ಯಾಚಾರ್ ಲೇವಿ, ಈಸ್ಟರ್ನ್ ಬಾರ್ಡರ್ ರೆಜಿಮೆಂಟ್, ಹಿಮಾಲಯನ್ ಭದ್ರತಾ ಘಟಕ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಕ್ಯಾಚರ್ ಲೇವಿ ಅಂಥೇಳಿ. 1835ರ ಮಾರ್ಚ್ 24ರಂದು ಕ್ಯಾಚರ್ ಲೇವಿ ಎಂದು ಸ್ಥಾಪನೆಯಾದ ಅಸ್ಸಾಂ ರೈಫಲ್ಸ್ ಹಲವಾರು ಐತಿಹಾಸಿಕ ಘಟನೆಗಳ ಮೂಲಕ ವಿಕಸನಗೊಂಡಿದೆ. ಈಶಾನ್ಯ ಮಧ್ಯಪ್ರದೇಶವನ್ನು ರಕ್ಷಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿರುವಂಥದ್ದು ಈ ಅಸ್ಸಾಂ ರೈಫಲ್ಸ್ ಅಂತೇಳಿ ನಾವು ಅಧ್ಯಯನ ಮಾಡ್ತೀವಿ. ನೆಕ್ಸ್ಟ್ ನೋಡ್ರಿ, ಆತ್ಮೀಯ ಸ್ಪರ್ಧಾರ್ಥಿಗಳೇ, SD, FD, PC, PS ಹಂಗೆ ಸಂಬಂಧಪಟ್ಟಂಥ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಕರೆಂಟ್ ಅಫೇರ್ಸ್ಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ಅಧ್ಯಯನ ಮಾಡ್ತಾ ಇದ್ದೀವಿ. ಈ ವಿಡಿಯೋವನ್ನು ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಬನ್ನಿ ನಾವು ನೆಕ್ಸ್ಟ್ ಪ್ರಶ್ನೆ ನೋಡ್ತೋಗೋಣ. ಪ್ರತಿ ವರ್ಷ ವಿಶ್ವ ಕ್ಷಯರೋಗ ದಿನವನ್ನು ಯಾವಾಗ ಆಚರಣೆಯನ್ನು ಮಾಡಲಾಗ್ತದೆ? ವೆರಿ ಇಂಪಾರ್ಟೆಂಟ್ ನೋಡ್ರಿ. 22 ಮಾರ್ಚ್, 13 ಜನವರಿ, 24 ಮಾರ್ಚ್, 21 ಫೆಬ್ರವರಿ. ಸರಿಯಾದ ಉತ್ತರ ಪ್ರತಿ ವರ್ಷ ವಿಶ್ವ ಕ್ಷಯರೋಗ ದಿನವನ್ನು ಯಾವಾಗ ಆಚರಣೆಯನ್ನು ಮಾಡಲಾಗ್ತದಂದ್ರೆ ಮಾರ್ಚ್ 24ರಂದು ಈ ಒಂದು ಕ್ಷಯರೋಗ ದಿನಾಚರಣೆಯನ್ನು ಮಾಡಲಾಗ್ತದೆ. ಪ್ರತಿ ವರ್ಷ ಮಾರ್ಚ್ 24ರಂದು ಆಚರಿಸಲಾಗುವ ವಿಶ್ವ ಕ್ಷಯರೋಗ ದಿನವು ಜಾಗೃತಿ ಮೂಡಿಸುವ ಗುರಿಯನ್ನು ಹೊಂದಿದೆ. ಜಾಗೃತಿ ಮೂಡಿಸುವ ಒಂದು ಗುರಿಯನ್ನು ಹೊಂದಿರುವಂಥದ್ದು ಅಂದರೆ ನೋಡ್ತೀವಿ. ಮಾರ್ಚ್ 24ರಂದು ಪ್ರತಿ ವರ್ಷ ಅಂತಂದ್ರೆ ನಾವು ಕ್ಷಯ ರೋಗ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ನ್ಯಾಯಮೂರ್ತಿ ಯಶವಂತ್ ವರ್ಮಾ ಮಾರ್ಚ್ 2025ರಲ್ಲಿ ಏಕೆ ವಿವಾದಕ್ಕೆ ಒಳಗಾದರು? ನ್ಯಾಯಮೂರ್ತಿ ಯಶವಂತ್ ವರ್ಮಾ ಮಾರ್ಚ್ 2025ರಲ್ಲಿ ಏಕೆ ವಿವಾದಕ್ಕೆ ಒಳಗಾದರು? ಆಪ್ಷನ್ ನೋಡ್ರಿ, ಭ್ರಷ್ಟಾಚಾರ ಆರೋಪಗಳು, ಅವರ ನಿವಾಸದಲ್ಲಿ ನಗದು ಪತ್ತೆ, ನ್ಯಾಯಾಂಗ ಅಧಿಕಾರಿಗಳ ದುರುಪಯೋಗ, ಹಿರಿಯ ನ್ಯಾಯಾಧೀಶರೊಂದಿಗೆ ಸಂಘರ್ಷ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಅವರ ನಿವಾಸದಲ್ಲಿ ನಗದು ಪತ್ತೆಯಾಗಿರುವಂಥದ್ದು ನೋಡ್ತೀವಿ. ಮಾರ್ಚ್ 14, 2025ರಂದು ಸಂಭವಿಸಿದ ಬೆಂಕಿಯ ನಂತರ ನ್ಯಾಯಮೂರ್ತಿ ವರ್ಮಾ ಅವರ ದೆಹಲಿ ನಿವಾಸದಲ್ಲಿ ದೊಡ್ಡ ಪ್ರಮಾಣದ ನಗದು ಪತ್ತೆಯಾಗಿದೆ ಎಂಬ ಆರೋಪದ ನಂತರ ಅವರು ಪ್ರಸ್ತುತ ಪರಿಶೀಲನೆಯಲ್ಲಿದ್ದಾರೆ. ಅಂದರೆ ಬಹಳಷ್ಟು ವಿವಾದಕ್ಕೆ ಒಳಗಾಗಿದ್ದರು. ಯಾರಂತಂದ್ರೆ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರು. ಯಾಕಂದರೆ ಅವರ ಒಂದು ಮನೆಯಲ್ಲಿ ಬಹಳಷ್ಟು ನಗದು ಬಹಳಷ್ಟು ಹಣ ಅಂತಂದ್ರೆ ಪತ್ತೆಯಾಗಿದ್ದರಿಂದ ಅವರು ಅಂತಂದ್ರೆ ಈ ವಿವಾದಕ್ಕೆ ಒಳಗಾದರು ಅಂತೇಳಿ ನೋಡ್ತೀವಿ. ನೆಕ್ಸ್ಟ್ ಪ್ರಶ್ನೆ, ಮಾರ್ಚ್ 24, 2025ರಂದು ಭಾರತದ ಹೊಸ ಹಣಕಾಸು ಕಾರ್ಯದರ್ಶಿಯಾಗಿ ಯಾರನ್ನು ನೇಮಿಸಲಾಗಿದೆ? ಮಾರ್ಚ್ 24, 2025ರಂದು ಭಾರತದ ಹೊಸ ಹಣಕಾಸು ಕಾರ್ಯದರ್ಶಿಯಾಗಿ ಯಾರನ್ನು ನೇಮಿಸಲಾಗಿದೆ? ತುಹಿನ್ ಕಾಂತ್ ಪಾಂಡೆ, ಅಜಯ್ ಸೇಠ್, ರಾಜೀವ್ ಕುಮಾರ್, ಸಂಜಯ್ ಮಲ್ಹೋತ್ರಾ. ಸರಿಯಾದ ಉತ್ತರ ಅಜಯ್ ಸೇಠ್ ಅವರನ್ನು ಮಾರ್ಚ್ 24, 2025ರಂದು ಭಾರತದ ಹೊಸ ಹಣಕಾಸು ಕಾರ್ಯದರ್ಶಿಯಾಗಿ ಅಜಯ್ ಸೇಠ್ ರವರನ್ನು ನೇಮಕ ಮಾಡಲಾಗಿದೆ. ಭಾರತ ಸರ್ಕಾರವು ಮಾರ್ಚ್ 24, 2025ರಂದು ಕರ್ನಾಟಕ ಕೇಡರ್ 1987ರ ಬ್ಯಾಚ್ನ IAS ಅಧಿಕಾರಿ ಅಜಯ್ ಸೇಠ್ ಅವರನ್ನು ಹೊಸ ಹಣಕಾಸು ಕಾರ್ಯದರ್ಶಿಯಾಗಿ ನೇಮಿಸಲಾಗಿದೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಏಪ್ರಿಲ್ 1, 2023ರಿಂದ ಜಾರಿಗೆ ಬರುವ ಲೋಕಸಭೆ ಮತ್ತು ರಾಜ್ಯಸಭೆ ಸದಸ್ಯರ ಪರಿಷ್ಕೃತ ಮಾಸಿಕ ವೇತನ ಎಷ್ಟು? 1 ಲಕ್ಷ ರು, 1.24 ಲಕ್ಷ ರು, 1.5, 1.75 ಲಕ್ಷ ರು. ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, 1.24 ಲಕ್ಷ ರು. ಏಪ್ರಿಲ್ 1, 2023ರಿಂದ ಜಾರಿಗೆ ಬರುವಂತೆ ಸಂಸದರ ವೇತನ, ಭತ್ಯೆ ಮತ್ತು ಪಿಂಚಣಿಗಳಲ್ಲಿ ಮಹತ್ವದ ಪರಿಷ್ಕರಣೆಯನ್ನು ಕೇಂದ್ರವು ಅಧಿಕೃತವಾಗಿ ಘೋಷಿಸಿದೆ. ಮಾರ್ಚ್ 2025ರಲ್ಲಿ ಜ್ಞಾನಪೀಠ ಪ್ರಶಸ್ತಿಗೆ ಯಾರನ್ನು ಆಯ್ಕೆ ಮಾಡಲಾಗಿದೆ? ವೆರಿ ಇಂಪಾರ್ಟೆಂಟ್ ನೋಡ್ರಿ.
ಮಾರ್ಚ್ 2025ರಲ್ಲಿ ಜ್ಞಾನಪೀಠ ಪ್ರಶಸ್ತಿಗೆ ಯಾರನ್ನು ಆಯ್ಕೆ ಮಾಡಲಾಗಿದೆ ಅಂತಂದ್ರೆ ಆಪ್ಷನ್ ನೋಡ್ರಿ ಗುಲ್ಜಾರ್, ವಿನೋದ್ ಕುಮಾರ್ ಶುಕ್ಲಾ, ಜಾವೇದ್ ಅಖ್ತರ್, ರಸ್ಕಿನ್ ಬಾಂಡ್. ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವಿನೋದ್ ಕುಮಾರ್ ಶುಕ್ಲಾರವರನ್ನು ಖ್ಯಾತ ಹಿಂದಿ ಕವಿ ಬರಹಗಾರ ವಿನೋದ್ ಕುಮಾರ್ ಶುಕ್ಲಾ ಅವರಿಗೆ ಮಾರ್ಚ್ 22, 2025ರಂದು ಪ್ರತಿಷ್ಠಿತ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಖ್ಯಾತ ಹಿಂದಿ ಕವಿ ಮತ್ತು ಬರಹಗಾರ ವಿನೋದ್ ಕುಮಾರ್ ಶುಕ್ಲಾ ಅವರನ್ನು ಮಾರ್ಚ್ 22, 2025ರಂದು ಪ್ರತಿಷ್ಠಿತ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ, ವಿಶ್ವ ಜಲ ದಿನವನ್ನು ವಾರ್ಷಿಕವಾಗಿ ಯಾವಾಗ ಆಚರಿಸಲಾಗ್ತದೆ? ಆಪ್ಷನ್ ನೋಡ್ರಿ ಮಾರ್ಚ್ 20, ಮಾರ್ಚ್ 21, ಮಾರ್ಚ್ 22, ಮಾರ್ಚ್ 23. ಸರಿಯಾದ ಉತ್ತರ ಮಾರ್ಚ್ 22ರಂದು ಸಿಹಿ ನೀರಿನ ಮಹತ್ವವನ್ನು ಎತ್ತಿ ತೋರಿಸಲು ಮತ್ತು ಸುಸ್ಥಿರ ನೀರಿನ ನಿರ್ವಹಣೆಯನ್ನು ಪ್ರತಿಪಾದಿಸಲು ಪ್ರತಿ ವರ್ಷ ಮಾರ್ಚ್ 22ರಂದು ವಿಶ್ವ ಜಲ ದಿನವನ್ನಾಗಿ ಆಚರಿಸಲಾಗ್ತದೆ. ಮಾರ್ಚ್ 22ರಂದು ವಿಶ್ವ ಜಲ ದಿನವನ್ನಾಗಿ ಆಚರಣೆಯನ್ನು ಮಾಡಲಾಗ್ತದೆ. ಪ್ರತಿ ವರ್ಷ ಆಚರಣೆಯನ್ನು ಮಾಡಲಾಗ್ತದೆ. ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜ್ಗುರುಗಳನ್ನು ಗೌರವಿಸಲು ಭಾರತದಲ್ಲಿ ಶಹೀದ್ ದಿವಸ್ ಅನ್ನು ಯಾವಾಗ ಆಚರಿಸಲಾಗ್ತದೆ? ವೆರಿ ಇಂಪಾರ್ಟೆಂಟ್ ನೋಡ್ರಿ. ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜ್ಗುರುಗಳನ್ನು ಗೌರವಿಸಲು ಭಾರತದಲ್ಲಿ ಶಹೀದ್ ದಿವಸ್ ಅನ್ನು ಯಾವಾಗ ಆಚರಿಸಲಾಗ್ತದೆ? ಆಪ್ಷನ್ ನೋಡ್ರಿ ಮಾರ್ಚ್ 22, ಮಾರ್ಚ್ 23, ಆಗಸ್ಟ್ 15, ಜನವರಿ 30. ಇಲ್ಲಿ ಸರಿಯಾದ ಉತ್ತರ ಮಾರ್ಚ್ 23ರಂದು ಮಾರ್ಚ್ 23. ಶಹೀದ್ ದಿವಸ್ ಅನ್ನು ಹುತಾತ್ಮರ ದಿನ ಎಂದು ಕರೆಯಲಾಗ್ತದೆ. ಶಹೀದ್ ದಿನವನ್ನು ಹುತಾತ್ಮರ ದಿನವೆಂದು ಕರೆಯಲಾಗ್ತದೆ. ಇದನ್ನು ಪ್ರತಿ ವರ್ಷ ಮಾರ್ಚ್ 23ರಂದು ಭಾರತದಲ್ಲಿ ಕೆಚ್ಚೆದೆಯ ಸ್ವಾತಂತ್ರ್ಯ ಹೋರಾಟಗಾರರಾದ ಭಗತ್ ಸಿಂಗ್, ಸುಖದೇವ್ ಥಾಪರ್ ಮತ್ತು ಶಿವರಾಮ್ ರಾಜ್ಗುರು ಅವರಿಗೆ ಗೌರವ ಸಲ್ಲಿಸಲು ಈ ಒಂದು ಶಹೀದ್ ದಿವಸನ್ನು ಆಚರಣೆಯನ್ನು ಮಾಡಲಾಗ್ತದೆ. ಪ್ರತಿ ವರ್ಷ ಮಾರ್ಚ್ 23ರಂದು ಶಹೀದ್ ದಿವಸ್ ಅಂತಂತೇಳಿ ನಾವು ಆಚರಣೆಯನ್ನು ಮಾಡ್ತೀವಿ. ಭಗತ್ ಸಿಂಗ್, ಸುಖದೇವ್ ಥಾಪರ್ ಮತ್ತು ಶಿವರಾಮ್ ರಾಜ್ಗುರು ಅವರ ಸವಿ ನೆನಪಿಗಾಗಿ ಈ ಒಂದು ದಿನವನ್ನು ನಾವು ಆಚರಣೆಯನ್ನು ಮಾಡ್ತೀವಿ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇಲ್ಲಿವರೆ ನಾವು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಕರೆಂಟ್ ಅಫೇರ್ಸ್ ನಾವು ಈ ಒಂದು ವಿಡಿಯೋದಲ್ಲಿ ಅಧ್ಯಯನ ಮಾಡಿದೆವು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಮರೆಯದ್ರಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಪ್ರಚಲಿತ ವಿದ್ಯಮಾನಗಳ ಸಂಬಂಧಪಟ್ಟಂಥ ಕೆಲವು ಪ್ರಮುಖ ಪ್ರಶ್ನೆಗಳೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಧನ್ಯವಾದಗಳು.